ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದೋಗಿದೆ. ನೂತನ ಸಚಿವರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ದು ಆಗಿದೆ. ಈಗ ಆ ಮಿನಿಸ್ಟ್ರುಗಳಿಗೆಲ್ಲ ಖಾತೆ ಹಂಚಿಕೆ ಮಾಡಬೇಕಲ್ಲ, ಅದು ಸದ್ಯ ಮುಖ್ಯಮಂತ್ರಿಗಳಿಗೆ ಸವಾಲಾಗಿದೆ. ನಾಳೆ ಅಥವಾ ನಾಡಿದ್ದು ಖಾತೆ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಆದರೆ ಪ್ರಮುಖ ಖಾತೆಗಳ ಮೇಲೆ ಕೆಲವು ನೂತನ ಸಚಿವರು ಕಣ್ಣನ್ನು ಇಟ್ಟಿದ್ದಾರೆ. ಇದೇ ಟೆನ್ಷನ್ನು ಇವಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇರೋದು. ಬಾಕಿ ಉಳಿದಿರುವ ಪ್ರಮುಖ ಖಾತೆಯನ್ನು ಪಡೆಯೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಯತ್ನಗಳು ನಡೀತಾ ಇದ್ದಾವೆ. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಎಐಸಿಸಿ ಅಧ್ಯಕ್ಷರು ಜೊತೆಗೆ ಉಸ್ತುವಾರಿಗಳ ಮೂಲಕವೂ ಕೂಡ ಒತ್ತಡವನ್ನು ಹಾಕಿಸ್ತಾ ಇದ್ದಾರೆ ನೂತನ ಸಚಿವರು ಅಂತೇಳಿ ತಿಳಿದು ಬರ್ತಾ ಇದೆ. ಸಮಾಜ ಕಲ್ಯಾಣ, ಸಹಕಾರ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಂತಹದ್ದೇ ಖಾತೆಗಳು ಬೇಕು ಅಂಥೇಳಿ ನೂತನ ಸಚಿವರು ಒತ್ತಡವನ್ನು ಹಾಕಿಸ್ತಾ ಇದ್ದಾರಂತೆ. ಇರೋದರಲ್ಲೇ ಪ್ರಮುಖ ಖಾತೆಗಳು, ಯಾಕಂದರೆ ಫಸ್ಟ್ ರೌಂಡ್ ಒಂದು ಏನು ಕ್ಯಾಬಿನೆಟ್ ರಚನೆ ಆಗಿತ್ತು ಆ ಸಂದರ್ಭದಲ್ಲಿ ಪ್ರಮುಖ ಖಾತೆಗಳ ಹಂಚಿಕೆ ಆಗಿದೆ. ಅದಾಗಿ ಈಗ ಉಳಿದಿರುವ ಪ್ರಮುಖ ಖಾತೆಗಳಿದ್ದಾವಲ್ಲ, ಉಳಿದಿರೋದರಲ್ಲಿ ಯಾವೆಲ್ಲ ಪ್ರಮುಖ ಖಾತೆಗಳಿದ್ದಾವೋ ಅವುಗಳಲ್ಲಿ ನಮಗೆ ಬೇಕು ಅಂಥೇಳಿ ಹೊಸದಾಗಿ ಸಚಿವರಾಗಿರುವಂಥವರ ಡಿಮ್ಯಾಂಡು. ಹಾಗಾಗಿ ಅವರು ಒತ್ತಡವನ್ನು ಕೂಡ ಹಾಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಮ್ಮ ಆಪ್ತ ನಾಯಕರ ಮೂಲಕ. ಪ್ರೀತಿ ಇದೆ ಆ ಖಾತೆ ಮೇಲೆ, ಇಲ್ಲ ಅಂತಲ್ಲ, ಬಟ್ ಯಾವ ಖಾತೆ ಸಿಕ್ಕರೂ ಮಾಡ್ತೀನಿ. ಎನಿ ಆಪರ್ಚುನಿಟಿ ಗಿವನ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅಲ್ಲ, ಖಂಡಿತವಾಗ್ಲೂ ಇದೆ. ಯಾರ್ಯಾರು ಸಿಕ್ಕಿಲ್ಲ ಅವರು ಮೆರಿಟ್ ಇಲ್ಲ ಅಂತಲ್ಲ, ನಮ್ಕಿನ್ನ ಜಾಸ್ತಿ ಮೆರಿಟ್ ಇರೋರಿಗೆ ಇದ್ದಾರೆ. ಪ್ರತಿಯೊಬ್ಬರು ಎವ್ರಿಬಡಿ ಹ್ಯಾಸ್ ಗಾಟ್ ಮೆರಿಟ್. ನಾನು ಲಕ್ಕಿ ಅಂತ ಯಾವಾಗಲೂ ಭಾವಿಸ್ತೀನಿ. ಸೊ ಈ ಅವಕಾಶ ನಮಗೇನು ಸಿಕ್ಕಿದೆ ಖಂಡಿತವಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ಪಕ್ಷಕ್ಕೆ, ಸರ್ಕಾರಕ್ಕೆ ಹಾಗೂ ಇಲಾಖೆ, ಯಾವುದೇ ಇಲಾಖೆ ಸಿಕ್ಕರೆ ಅದಕ್ಕೆ ಹೆಸರು ತರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ನೋವನ್ನು ವ್ಯಕ್ತಪಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಮಾತನಾಡ್ತಿದ್ದಾರೆ ಆಲ್ರೆಡಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ನೀವು ಯಾರನ್ನೇ ಕೇಳಿದ್ರು ಹೇಳೋದು ಒಂದೇ, ನಾವು ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸ್ತೀವಿ ಅಂಥೇಳಿ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ಇಂಥದ್ದೇ ಖಾತೆ ಬೇಕು ಅನ್ನುವ ಒಂದು ಆಸೆ ಇರುತ್ತೆ. ಹಾಗೆ ಅವ್ರದ್ದೇ ಆದಂತಹ ಒಂದು ವಿಷನ್ ಕೂಡ ಇರಬಹುದು ಅದಕ್ಕೆ ಸಂಬಂಧಪಟ್ಟಂತೆ. ಈಗ ಯಾರ್ಯಾರು ಯಾವ್ಯಾವ ಖಾತೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಲಾಬಿ ಮಾಡ್ತಾ ಇರೋರು ಯಾರ್ಯಾರು? ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ ಆಯಿತು. ಈಗ ನೂತನ ಸಚಿವರು ಖಾತೆಗಳ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ತಮಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕಣ್ಣನ್ನು ಇಟ್ಟಿದ್ದಾರೆ. ಆದರೆ ಮೊದಲ ಹಂತದಲ್ಲೇ ಪ್ರಬಲವಾದಂಥ ಖಾತೆಗಳ ಹಂಚಿಕೆ ಆಗಿರುವಂಥದ್ದು. ಆದರೆ ಉಳಿದ ಖಾತೆಗಳು ಏನಿದ್ದಾವೆ, ಉಳಿದ ಖಾತೆಗಳಲ್ಲೇ ಪ್ರಮುಖ ಖಾತೆಗಳ ಮೇಲೆ ಇಂಥದ್ದೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಬಲ ಪೈಪೋಟಿ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಈಗಾಗಲೇ ಜಲಸಂಪನ್ಮೂಲ ಆಗಿರ್ಬೋದು, ಲೋಕೋಪಯೋಗಿ ಆಗಿರ್ಬೋದು, ಕಂದಾಯ ಜೊತೆಗೆ ಬೇರೆ ಬೇರೆ ಕೈಗಾರಿಕೆ ಸೇರಿದಂತೆ ಹಲ ಪ್ರಬಲ ಖಾತೆಗಳು ಈಗಾಗಲೇ ಹಂಚಿಕೆ ಆಗಿದೆ ಮೊದಲ ಹಂತದಲ್ಲಿ. ಇನ್ನು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಉಳಿದಿರುವಂತಹ ಖಾತೆಗಳ ಹಂಚಿಕೆ ಮಾಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು. ಆದರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಿದ್ದಾವೆ. ಒಂದು ಕಡೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಜೊತೆಗೆ ಒಂದು ಬೇರೆ ಬೇರೆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರಬೇಕು. ಇಂತಹ ಪ್ರಮುಖ ಇಲಾಖೆಗಳ ಮೇಲೆ, ಅಂದರೆ ಪ್ರಮುಖ ಖಾತೆಗಳ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಈ ಖಾತೆಗಳು ನಮಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟುಗಳನ್ನ ಹಾಕ್ತಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವ್ರ ಮೂಲಕ ಒತ್ತಡ ಹಾಕುವಂಥದ್ದು ಪ್ರಯತ್ನ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರಡೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಈಗ ಸಚಿವರಾಗಿದ್ದಾರೆ. ಅವರು ತಮ್ಮ ಹಿಂದೆ ಹೊಂದಿರುವಂಥ ಖಾತೆಗಳು ತಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧು ಬಂಗಾರಪ್ಪ ಅವರು ಸಹಜವಾಗಿ ಕೂಡ ನನಗೆ ಶಿಕ್ಷಣ ಇಲಾಖೆನೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಚಲುವರಾಯ ಸ್ವಾಮಿ ಅವರು ಈ ಹಿಂದೆ ಕೃಷಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಅವರು ಕೂಡ ಕೃಷಿ ಖಾತೆ ಕೇಳ್ತಿದ್ದಾರೆ, ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೇಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸಹಜವಾಗಿ ಈಗ ಸಹಕಾರಿ ಖಾತೆ ಕೂಡ ಈಗ ಒಂದು ದೊಡ್ಡ ಕಣ್ಣನ್ನು ಇಟ್ಟಿರುವಂಥದ್ದು. ಅಂದರೆ ಲಕ್ಷ್ಮಣ ಸವದಿ ಕೊಡ್ತಾರೋ ಅಥವಾ ಬೇರೆ ಯಾರಿಗೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಆ ಖಾತೆಗೆ ಸಂಬಂಧಪಟ್ಟಂಗೂ ಹಲವರು ಕೂಡ ಕಣ್ಣನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇನ್ನೂ ಕೆಲವರು ತಮಗೆ ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವರು ತಟಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದರೆ ತಮ್ಗೆ ಇಂಥದೇ ಖಾತೆ ಅಂತ ಏನಿಲ್ಲ, ಸಚಿವರನ್ನಾಗಿ ಮಾಡಿದ್ದಾರೆ, ಅಷ್ಟು ಸಾಕು, ನಮಗೆ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಕೆಲವರು ಆಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರು ಈಗ ಸಚಿವರಾಗಿರುವಂಥ ಅವರು ಬಯಸ್ತಿರುವಂಥ ಖಾತೆಗಳು ಒಂದು ಕಡೆ ಆದರೆ, ಮಗದೊಂದು ಕಡೆ ತಮ್ಗೆ ಇಂಥ ಖಾತೆಗಳನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂಥ ಮಾತುಗಳು ಕೂಡ ಈಗ ಹಿರಿಯ ಸಚಿವರಿಂದ ವ್ಯಕ್ತ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಮೊದಲ ಹಂತದಲ್ಲಿ ಸಚಿವರಾಗಿದ್ದಂಥವರು ಖಾತೆಗಳ ಹಂಚಿಕೆ ಏನಾಗಿದೆ, ಅವರು ಕೂಡ ಕೆಲವೊಂದು ಖಾತೆಗಳನ್ನ ಬದಲಾಯಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ. ಹಾಗಾಗಿ ಅವರ ಖಾತೆಗಳನ್ನು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬೇರೆ ಬೇರೆ ಪ್ರಮುಖವಾದಂಥ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಪೈಪೋಟಿ ಇಲ್ಲಿ ಕಷ್ಟ ಸಾಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ
ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೊದಲ ಹಂತದಲ್ಲೇ ಪ್ರಬಲ ಖಾತೆಗಳ ಹಂಚಿಕೆ ಆಗಿದೆ, ಉಳಿದಂಥ ಪ್ರಮುಖ ಖಾತೆಗಳಿಗೆ ಅಷ್ಟೇ ಈಗ ಪೈಪೋಟಿ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.